ಯೋಚನೆ ಮಾಡ್ತಿದ್ದೀರಾ? ಊಟ ಮಾಡಿ. ವಿಕ್ರಮ್, ಬನ್ನಿ ಬಾಳಣ್ಣ, ಬನ್ನಿ ಎಲ್ರು ಊಟ ಮಾಡೋಣ. ಬೇಡಪ್ಪ, ಬೇಡ, ನೀನ್ ಮಾಡು. ಏನ್ ವಿಷಯ ಬಂದಿದ್ದು? ನೀನು ಊಟ ಮಾಡಪ್ಪ, ಆಮೇಲೆ ಹೇಳ್ತೀನಿ. ಪರವಾಗಿಲ್ಲ, ಹೇಳಿ. ಮುಷ್ಕರ ಶುರು ಆದ್ಮೇಲೆ ಮನೇಲಿದ್ದ ಒಡವೆಗಳನ್ನೆಲ್ಲ ಮಾರಿ ಇಷ್ಟು ದಿವಸ ಹೇಗೋ ಜೀವನ ಸಾಗಿಸಿದಾಯ್ತು. ಅಲ್ಪ ಸ್ವಲ್ಪ ಕೂಡಿಟ್ಟು ಹಣನೆಲ್ಲ ಖರ್ಚು ಮಾಡಿ ಈಗ ಬಾಯ್ ಬಿಡ್ತಾ ಇದ್ದೀವಿ. ಈಗ ಗಾಡಿ ಮೇಲೆ ಬರೆಗಿದಂಗೆ ರೇಷನ್ ಶಾಪ್ ನಲ್ಲಿ ಬೇಕಾದಷ್ಟು ದವಸಾಧಾನ್ಯ ತುಂಬಿದ್ರು ನಮ್ಮಲ್ಲಿ ಕಾಸಿಲ್ಲ ಅನ್ನೋ ಒಂದೇ ಒಂದು ಕಾರಣದಿಂದ ಅಂಗಡಿ ಬಾಗಿಲು ಮುಚ್ಚಿಸಿ ನೋ ಸ್ಟಾಕ್ ಅಂತ ಬೋರ್ಡ್ ಬೇರೆ ಹಾಕಿದ್ದಾರೆ. ಕಾರ್ಮಿಕರ ರಕ್ತ ಹೀರಿ ಹಂದಿ ಹಾಕಿ ಕುಪ್ಪಿರ ನಾಗರಾಜ. ಹಸಿವಿನಿಂದ ಸತ್ತ 10,000 ಜನ ಕಾರ್ಮಿಕರ ಸಮಾಧಿ ಮೇಲೆ ನಿಂತ್ಕೊಂಡು ಅಟ್ಟಹಾಸದ ಕೇಕೆ ಹಾಕೊಂಡು ನಗ್ತಾ ಇರುವ ನಾಗರಾಜ ಇವತ್ತು ತನ್ನ ಚೇಲಾಗಳ ಜೊತೆ ಸೇರ್ಕೊಂಡು ತನ್ನ ಮುದಿ ವಯಸ್ಸಿನ ಹುಟ್ಟು ಹಬ್ಬನ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾನೆ. ವಿಕ್ರಮ್,